ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹಾರ್ಟ್ಫುಲ್ನೆಸ್ನ ಧ್ಯಾನವನ್ನು ಪ್ರಾಯೋಗಿಕವಾಗಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಒಂದು ಪ್ರಾಯೋಗಿಕ ವಿಧಾನ ಇರುತ್ತೆ. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳೇನಾದ್ರು ಇದ್ದರೆ ಅದನ್ನು ತಗೊಳ್ಳೋಣ. ಮೊಟ್ಟ ಮೊದಲಿಗೆ ಧ್ಯಾನನ ಪ್ರಾಯೋಗಿಕವಾಗಿ ಮಾಡೋದು ಹೇಗೆ ಅಂತ. ಹಿಂದಿನ ಒಂದು ಸಂಚಿಕೆಗಳಲ್ಲಿ ನಾವು ಧ್ಯಾನದ ಬಗ್ಗೆ ಹಲವು ವಿಷಯಗಳನ್ನು ತಿಳ್ಕೊಂಡ್ವಿ. ಧ್ಯಾನದ ಪೂರ್ವ ಸಿದ್ಧತೆಗಳನ್ನು ನಾವು ಏನಿದೆ ಅಂತ ತಿಳ್ಕೊಂಡ್ವಿ. ಈಗ ಆ ಸಿದ್ಧತೆಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಧ್ಯಾನ ಮಾಡೋದು ಅಂತಂದ್ಬಿಟ್ಟು ನಾವು ನೋಡೋಣ, ಪ್ರಾಯೋಗಿಕವಾಗಿ ಮಾಡೋಣ. ಸೊ ಅದಕ್ಕೆ ಮುಂಚೆ ಇನ್ನೂ ಒಂದು ಅಂಶ ಏನಪ್ಪ ಅಂತಂದರೆ, ಧ್ಯಾನದ ಪೂರ್ವ ಸಿದ್ಧತೆಯಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದಂತಹ ಒಂದು ಅಂಶ ಇದೆ. ಏನು ಅಂತಂದರೆ, ಧ್ಯಾನ ಮಾಡುವಾಗ ಏನು ಉಪಯೋಗಿಸ್ತೀವಿ, ನಮ್ಮ ದೇಹ ಮತ್ತು ಮನಸ್ಸುಗಳನ್ನು ಒಂದು ಸಮಸ್ಥಿತಿಗೆ ನಾವು ತರಬೇಕು. ಸೊ ಮನಸ್ಸನ್ನು ನಾವು ಒಂದು ಸಮಸ್ಥಿತಿಗೆ ತರಕ್ಕೆ ಮುಂಚೆ ದೇಹ ಸಹ ಒಂದು ಸಮಸ್ಥಿತಿನಲ್ಲಿರೋದು ಬಹಳ ಮುಖ್ಯ. ಅದಕ್ಕೋಸ್ಕರ ಒಂದು ವಿಶ್ರಾಂತಿ ವಿಧಾನ ಅಂತ ಇದೆ. ಆ ಮೂಲಕ ದೇಹದ ಎಲ್ಲ ಅಂಗಗಳನ್ನು ಸಮಸ್ಥಿತಿಗೆ ತಂದು ಅವುಗಳನ್ನು ಆರಾಮದಾಯಕವನ್ನಾಗಿ ಮಾಡಿ ನಂತರ ನಾವು ಧ್ಯಾನಕ್ಕೆ ಮುನ್ನಡೆಯೋಣ. ಸೊ ಈಗ ನಾನು ಕೆಲವು ಸೂಚನೆಗಳನ್ನು ಕೊಡ್ತೀನಿ. ಆ ಸೂಚನೆಗಳನ್ನು ನೀವು ಫಾಲೋ ಮಾಡಿ. ಸೊ ಮೊದಲು ವಿಶ್ರಾಂತಿ ವಿಧಾನನ ಮಾಡಿ ಆಮೇಲಿಂದ ಧ್ಯಾನನೂ ಸಹ ಮಾಡಿ. ಅದಾದಮೇಲೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ತಗೊಳ್ಳೋಣ. ಎಲ್ಲರೂ ನಮ್ಮ ಬೆನ್ನು ಮತ್ತು ಕತ್ತನ್ನು ನೇರವಾಗಿ ಇಟ್ಕೊಳ್ಳೋಣ. ಆರಾಮದಾಯಕ ಭಂಗಿನಲ್ಲಿ ಕೂತ್ಕೊಳ್ಳೋಣ. ಕಣ್ಣುಗಳನ್ನು ಮೃದುವಾಗಿ ಮುಚ್ಕೊಳ್ಳೋಣ. ಮೊದಲು ಕಾಲ್ಬೆರಳುಗಳಿಂದ ಶುರು ಮಾಡೋಣ. ಭೂಮಿಯಿಂದ ಒಂದು ಶಕ್ತಿ ಬಂದು ನಿಮ್ಮ ಕಾಲ್ಬೆರಳುಗಳನ್ನು ಪ್ರವೇಶಿಸ್ತಾ ಇದೆ ಮತ್ತು ಅದನ್ನು ವಿಶ್ರಾಂತಿಗೊಳಿಸ್ತಾ ಇದೆ ಅನ್ನೋ ಒಂದು ಸೂಚನೆಯನ್ನು ಕೊಡಿ. ಅದು ಶಮನಕಾರಿ ಶಕ್ತಿ ಅನ್ನೋ ಒಂದು ಸೂಚನೆಯನ್ನು ಮನಸ್ಸಿನಲ್ಲಿರಲಿ. ಭೂಮಿಯಿಂದ ಶಮನಕಾರಿ ಶಕ್ತಿ ನಿಮ್ಮ ಕಾಲ್ಬೆರಳುಗಳನ್ನು ಪ್ರವೇಶಿಸಿ ಅದನ್ನು ವಿಶ್ರಾಂತಿಗೊಳಿಸ್ತಾ ಇದೆ. ಅದು ಇಡೀ ಪಾದಗಳನ್ನು ವಿಶ್ರಾಂತಿಗೊಳಿಸಲಿ. ಹಾಗೆಯೇ ಮೊಣಕಾಲುಗಳ ತನಕ ಅದು ಹರಿದು ಎರಡೂ ಮೊಣಕಾಲುಗಳು ವಿಶ್ರಾಂತ ಸ್ಥಿತಿಗೆ ಬರಲಿ. ಹಾಗೆ ತೊಡೆಗಳು, ನೀವು ಕುಳಿತಿರೋ ಭಾಗ, ಹೊಟ್ಟೆ ಮತ್ತು ಸೊಂಟದ ಭಾಗ ಇವುಗಳನ್ನು ವಿಶ್ರಾಂತಿಗೊಳಿಸಿ. ಹಾಗೆ ಭುಜದವರೆಗೂ ಸಹ ಈ ಶಕ್ತಿ ಹರಿದು ಎಲ್ಲ ಅಂಗಾಂಗಗಳು ವಿಶ್ರಾಂತ ಸ್ಥಿತಿಗೆ ಬರಲಿ. ಹಾಗೆ ತೋಳುಗಳನ್ನು ವಿಶ್ರಾಂತಿಗೊಳಿಸಿ. ನಿಮ್ಮ ಕೈಗಳು, ಮಣಿಕಟ್ಟು, ಕೈ ಬೆರಳುಗಳು, ತೋಳುಗಳು ಮತ್ತು ಕೈಗಳು, ಕೈಗಳ ಮಣಿಕಟ್ಟು ಎಲ್ಲವೂ ಸಹ ವಿಶ್ರಾಂತ ಸ್ಥಿತಿಗೆ ಬರಲಿ. ಹಾಗೆ ಬೆನ್ನಿನ ಭಾಗಕ್ಕೆ ನಿಮ್ಮ ಗಮನ ಬರಲಿ. ಬೆನ್ನಿನ ಕೆಳಭಾಗ, ಬೆನ್ನಿನ ಮೇಲ್ಭಾಗ ಮತ್ತು ಬೆನ್ನು ಹುರಿ ಎಲ್ಲವೂ ವಿಶ್ರಾಂತ ಸ್ಥಿತಿಗೆ ಬರಲಿ. ಕತ್ತಿನ ಭಾಗಕ್ಕೆ ನಿಮ್ಮ ಗಮನ ಬರಲಿ.
ಕುತ್ತಿಗೆಯ ನರ, ಮುಖದ ಎಲ್ಲ ಭಾಗಗಳು ಎಲ್ಲವೂ ವಿಶ್ರಾಂತ ಸ್ಥಿತಿಗೆ ಬರಲಿ. ಹಣೆ, ತಲೆಯ ಮೇಲ್ಭಾಗ, ತಲೆಯ ಹಿಂಭಾಗ ಅವು ಸಹ ವಿಶ್ರಾಂತಗೊಳ್ಳಲಿ. ಇಡೀ ಶರೀರವನ್ನು ಒಮ್ಮೆ ಅವಲೋಕಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡೆ. ಯಾವುದಾದರೂ ಭಾಗ ಇನ್ನೂ ಸಡಿಲ ಅನಿಸದೇ ಇದ್ದರೆ ಆ ಭಾಗಕ್ಕೆ ನಿಮ್ಮ ಗಮನವನ್ನು ಕೊಟ್ಟು ಶಮನಕಾರಿ ಶಕ್ತಿಯನ್ನು ಅಲ್ಲಿ ಹರಿಯೋ ಹಾಗೆ ಮಾಡಿ ಅದನ್ನು ವಿಶ್ರಾಂತಿಗೊಳಿಸಿ. ಹಾಗೆ ನಿಧಾನಕ್ಕೆ ನಿಮ್ಮ ಗಮನವನ್ನು ಹೃದಯದ ಕಡೆ ತಗೊಂಬನ್ನಿ, ಎದೆ ಭಾಗಕ್ಕೆ. ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದು ನನ್ನನ್ನು ತನ್ನ ಕಡೆ ಆಕರ್ಷಿಸ್ತಾ ಇದೆ ಒಳಗಿನಿಂದ ಅಂತ ಒಂದು ಸೂಚನೆಯನ್ನು ಹೇಳ್ಕೊಳ್ಳಿ. ನಿಮ್ಮ ಒಂದು ಗಮನವನ್ನು ಆ ಸೂಚನೆಯ ಮೇಲೆ ಆರಾಮವಾಗಿ ಇಡಿ. ಮತ್ತೆ ಒಳಗಡೆ ಏನು ನಡೀತಾ ಇದೆ ಗಮನಿಸ್ತಾ ಹೋಗಿ. ಯಾವುದೇ ವಿಚಾರಗಳು ಮನಸ್ಸಿನಲ್ಲಿ ಬಂದರೆ ಅವುಗಳನ್ನು ನಿರ್ಲಕ್ಷಿಸಿ. ಯಾವುದೇ ಶಬ್ದಗಳಾಗಲಿ ಬೇರೆ ಯಾವುದೇ ಒಂದು ಮನಸ್ಸನ್ನು ವಿಚಲಿತಗೊಳಿಸ್ತಾ ಇದ್ದರೆ ಎಲ್ಲವನ್ನೂ ಸಹ ನಿರ್ಲಕ್ಷಿಸಿ. ಧ್ಯಾನವನ್ನು ಶುರು ಮಾಡಿ. ನಿಧಾನಕ್ಕೆ ನಿಮ್ಮ ಮನಸ್ಸಿನಲ್ಲಿ ಯಾವ ಸ್ಥಿತಿ ಉಂಟಾಗಿದೆ ಅನ್ನೋದ್ರ ಕಡೆ ಗಮನ ಕೊಡಿ. ಮತ್ತೆ ನಿಮಗೆ ಯಾವಾಗ ಸರಿ ಅನಿಸುತ್ತೆ ಆವಾಗ ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯಿರಿ. ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯಿರಿ. ಈಗ ಧ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಶ್ನೆಗಳಿದೆಯಾ? ಧ್ಯಾನ ಮಾಡಿಸಿದ್ದ ಈ ಒಂದು ಅನುಭವದಿಂದ ಏನಾದರೂ ಪ್ರಶ್ನೆಗಳಿದ್ರೆ ಯಾರಾದರೂ ಕೇಳಬಹುದು. ಧ್ಯಾನ ನಂತರ ಏನು ಮಾಡಬೇಕು ಅಂತ ನನ್ನ ಕ್ವಶನ್. ಧ್ಯಾನದ ನಂತರ ಏನು ಮಾಡಬೇಕು? ಈಗ ನಾವು ಒಂದು ಧ್ಯಾನನ ಸಾಮಾನ್ಯವಾಗಿ ಅರ್ಧ ಗಂಟೆಗಳ ಕಾಲ ಕುತ್ಕೊಂಡು ಮಾಡಬೇಕು. ಕನಿಷ್ಠ ಒಂದು ಅರ್ಧ ಗಂಟೆಗಳ ಕಾಲ ಕುತ್ಕೊಂಡು ಮಾಡಿದಾಗ ಏನಾಗುತ್ತೆ, ಧ್ಯಾನದಲ್ಲಿ ಒಂದು ಸ್ಥಿತಿ ಉಂಟಾಗತ್ತೆ. ಆ ಒಂದು ಸ್ಥಿತಿಯನ್ನು ಅವಲೋಕಿಸಿ, ಆ ಸ್ಥಿತಿಯನ್ನು ಗುರುತಿಸಿ ಅದನ್ನು ನಮ್ಮದನ್ನಾಗಿ ಮಾಡ್ಕೋಬೇಕು. ಯಾಕೆಂತಂದರೆ ಧ್ಯಾನ ಮಾಡ್ತಾ ಇರೋಕ್ಕೆ ಒಂದು ಉದ್ದೇಶ ಇದೆ. ಮನಸ್ಸನ್ನು ಒಂದು ಸಹಜವಾದ ಒಂದು ಸ್ಥಿತಿಗೆ ತರೋದು ಸಹ ಧ್ಯಾನದ ಒಂದು ಉದ್ದೇಶ. ಆದ್ದರಿಂದ ಅರ್ಧ ಗಂಟೆ ಕೂತ್ಕೊಂಡಾಗ ಒಂದು ಸ್ಥಿತಿ ತಾನಾಗೆ ಉಂಟಾಗತ್ತೆ. ಅದನ್ನು ಗುರುತಿಸೋದಕ್ಕೂ ಕೆಲವು ನಿಮಿಷಗಳನ್ನು ನಾವು ಕೊಡಬೇಕಾಗತ್ತೆ. ಆ ಕೆಲವು ನಿಮಿಷಗಳನ್ನು ಕೊಟ್ಟು ನಾವು ಆ ಧ್ಯಾನದ ಸ್ಥಿತಿಯನ್ನು ಗುರುತಿಸಿ, ನಮ್ಮ ಮನಸ್ಸಿನ ಸ್ಥಿತಿಯನ್ನು ಗುರುತಿಸಿ ಅದನ್ನು ಮನದಟ್ಟು ಮಾಡ್ಕೋಬೇಕು. ಅದನ್ನು ನಮ್ಮ ಮನಸ್ಸಿಗೆ ಅದರ ಅರಿವು ಬಂದಾಗ ಅದನ್ನು ನಮ್ಮದನ್ನಾಗಿ ನಮ್ಮ ಇಡೀ ವ್ಯವಸ್ಥೆಯಲ್ಲಿ ಅದು ಒಂದಾಗೋ ಹಾಗೆ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯನ್ನು ಮಾಡಿಕೊಂಡು ನಂತರ ಅದಾದಮೇಲೆ ಒಂದು ನಮ್ಮ ದಿನಚರಿ ಬರೆಯೋದು ಒಂದಿದೆ. ನಮ್ಮ ಒಂದು ಪುಸ್ತಕನ ಇಟ್ಕೊಂಡು ಈ ಧ್ಯಾನದಲ್ಲಿ ಏನಾಯಿತು, ನಮ್ಮ ಅನುಭವ ಏನು ಅಂತ ಬರ್ಕೊಳ್ಳೋದು ಸಹ ಮುಖ್ಯ. ಅವಾಗ ಏನಾಗತ್ತೆ,
ಧ್ಯಾನದಲ್ಲಿ ನಾವು ಏನು ಅನುಭವಿಸಿದ್ವಿ, ನಾವು ನಮ್ಮನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಗಮನಿಸೋದ್ರಿಂದ ನಾವು ಅದನ್ನು ಆ ಗಮನಿಸಿದ್ದನ್ನು ನಾವು ಬರ್ಕೊಳ್ಳೋದ್ರಿಂದ ನಮ್ಮ ಪ್ರಜ್ಞೆಯ ಒಂದು ವಿಸ್ತಾರ ಆಗೋದಕ್ಕೂ ಸಹ ಅದು ಸಹಾಯ ಮಾಡುತ್ತೆ. ಸೊ 2 ವಿಚಾರಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು. ಒಂದು ದಿನಚರಿಯನ್ನು ಬರೆಯೋದು, ಇನ್ನೊಂದು ಆ ಸ್ಥಿತಿಯನ್ನು ನಮ್ಮದನ್ನಾಗಿ ಮಾಡ್ಕೊಳ್ಳೋದು. ಅದಕ್ಕೂ ಆ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ಕೋಬೇಕಾಗತ್ತೆ ಕೆಲವು ನಿಮಿಷಗಳು. ಹೀಗಾದಾಗ ಏನಾಗತ್ತೆ ಅಂತಂದರೆ, ಧ್ಯಾನದ ಸ್ಥಿತಿ ಒಂದು ಇಡೀ ದಿನ ನಮ್ಮ ಒಂದು ಎಲ್ಲ ಜಾಗೃತ ಒಂದು ಕ್ರಿಯೆಗಳಲ್ಲೂ ಸಹ ನಾವು ಅದನ್ನು ಕರ್ಕೊಂಡು ಹೋಗೋಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಮತ್ತು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಾನು ಈಗ ಧ್ಯಾನ ಮಾಡುತ್ತಿರುವಾಗ ನನ್ನ ಮನಸ್ಸಿನಲ್ಲಿ ಹಲವಾರು ವಿಷಯಗಳು ಬಂದು ಹೋಗುತ್ತಿದ್ದವು. ಅದನ್ನು ತಡೆಗಟ್ಟುವುದು ಹೇಗೆ ಅಥವಾ ನಿಯಂತ್ರಿಸುವುದು ಹೇಗೆ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಧ್ಯಾನ ಮಾಡಿದಾಗ ಎಲ್ಲರಿಗೂ ಮನಸ್ಸಿನಲ್ಲಿ ಆಲೋಚನೆಗಳು ಮೂಡೋದು ಸಹಜ. ಧ್ಯಾನ ಅಂತಂದರೆ ಎಲ್ಲ ಆಲೋಚನೆಗಳನ್ನು ಹೊರತುಪಡಿಸಿ ಮನಸ್ಸನ್ನು ಒಂದು ಸ್ತಬ್ಧವಾಗಿಸೋದಲ್ಲ. ಧ್ಯಾನ ಅಂತಂದರೆ ಅದಕ್ಕೆ ಇನ್ನೊಂದು ಆ ಪ್ರಕ್ರಿಯೆಗೆ ಹೆಸರು ಸುನಿಯಂತ್ರಣ ಅಂತ. ಮನಸ್ಸಿನ ಸುನಿಯಂತ್ರಣ ಅಂದರೆ ಏನಂದರೆ, ಮನಸ್ಸಿನಲ್ಲಿ ಬರೋ ಒಂದು ಆಲೋಚನೆಗಳು ಸಹಜ. ಆ ಸಹಜವಾದಂತಹ ಆಲೋಚನೆಗಳನ್ನು ಮೀರಿ ನಮ್ಮ ಆಳಕ್ಕೆ ಇಳಿಯೋದು ಧ್ಯಾನದ ಪ್ರಯತ್ನ. ಹಾಗಿರುವಾಗ ಧ್ಯಾನದಲ್ಲಿ ಆಲೋಚನೆಗಳು ಬಂದೇ ಬರುತ್ತೆ. ಆ ಆಲೋಚನೆಗಳನ್ನು ನಿರ್ಲಕ್ಷ್ಯ ಮಾಡಿ, ನಾನೊಂದು ಸೂಚನೆ ಕೊಟ್ಟೆ ಧ್ಯಾನ ಮಾಡುವಾಗ, ಧ್ಯಾನದಲ್ಲಿ ಬರೋ ಒಂದು ಆಲೋಚನೆಗಳನ್ನು ನಿರ್ಲಕ್ಷ್ಯ ಮಾಡಿ ಅಂತ. ಅದಕ್ಕೋಸ್ಕರನೇ, ಯಾಕೆಂದರೆ ಧ್ಯಾನದ ಒಂದು ನಮ್ಮ ಮನಸ್ಸಿನ ಹೊರಮನಸ್ಸಿನ ಒಂದು ಸಹಜ ಕ್ರಿಯೆ ಅಂದರೆ ಆಲೋಚನೆಗಳು. ಆದ್ದರಿಂದ ಆಲೋಚನೆಗಳು ಬರ್ತಾ ಇರತ್ತೆ, ನೀವು ಅದನ್ನು ಅದರ ಪಾಡಿಗೆ ಬರಕ್ಕೆ ಬಿಡಿ, ನಿರ್ಲಕ್ಷ್ಯ ಮಾಡಿ. ಸ್ವಲ್ಪ ಕಾಲ ಆದಮೇಲೆ ತಾನಾಗಿಯೇ ಆಲೋಚನೆಗಳು ಕಡಿಮೆ ಆಗುತ್ತೆ. ಆ ಆಲೋಚನೆಗಳು ಕಡಿಮೆ ಆದಾಗ ಏನಾಗುತ್ತೆ, ನಾವು ಮನಸ್ಸಿನ ಆಳದ ಒಂದು ಸ್ತರಗಳಿಗೆ ಇಳಿಯೋದಕ್ಕೆ ತಾನಾಗಿ ನಾವು ಸಹಜವಾಗಿಯೇ ಒಳಗಡೆ ಹೋಗ್ತೀವಿ. ನಮಗೆ ಆ ಒಂದು ಆಲೋಚನೆಗಳು ಯಾವ ಒಂದು ತೊಂದರೆಯನ್ನು ಸಹ ಮಾಡೋದಿಲ್ಲ. ಸೊ ಅದನ್ನು ನಾವು ನಿಯಂತ್ರಿಸೋ ಅವಶ್ಯಕತೆ ಇಲ್ಲ. ನೀವು ಅದನ್ನು ತಡೆ ಹಿಡಿಯೋ ಅವಶ್ಯಕತೆ ಇಲ್ಲ. ತಡೆ ಹಿಡಿದ್ರೆ ಅದು ಒಳಗಡೆನೆ ಉಳ್ಕೊಂಡು ಮತ್ತೆ ಒಂದು ಸ್ಫೋಟದ ರೂಪದಲ್ಲಿ ಆಮೇಲೆ ಮತ್ತೆ ಹೊರಬರೋ ಪ್ರಯತ್ನ ಮಾಡುತ್ತೆ. ಆವಾಗ ನಾವು ಧ್ಯಾನ ಮಾಡೋದಕ್ಕೆ ಬಹಳ ತೊಂದರೆ ಆಗುತ್ತೆ. ನಮಸ್ಕಾರ ವೀಕ್ಷಕರೇ. ಆಹಾರದ ಬಗ್ಗೆ ನಾವು ತಿಳಿದುಕೊಂಡ್ರೆ ನಮ್ಮ ಮನಸ್ಸು ಚೆನ್ನಾಗಿರ್ತದೆ, ದೇಹವು ಚೆನ್ನಾಗಿರ್ತದೆ, ನಮ್ಮ ಕೃತಿಗಳು ಚೆನ್ನಾಗಿರ್ತದೆ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿದರು, ಆಹಾರ ಶುದ್ಧವು ಸತ್ವಶುದ್ಧಿ. ಆಹಾರ ಚೆನ್ನಾಗಿದ್ದರೆ ಆಹಾರದ ಗುಣವನ್ನು ಹೊಂದ್ಕೊಂಡು ಸತ್ವಶುದ್ಧಿ, ನಮ್ಮ ಮನಸ್ಸು ಚೆನ್ನಾಗಿರ್ತದೆ. ಅದು ಮನಸ್ಸು ಚೆನ್ನಾಗಿದ್ದರೆ ನಮ್ಮ ಎಲ್ಲ ಕಾರ್ಯಗಳು, ಎಲ್ಲ ನಡೆನುಡಿಗಳೆಲ್ಲ ಸರಿಯಾಗಿರ್ತದೆ ಅಂತ. ನಮ್ಮ ನೆನಪು ಶಕ್ತಿ ಕೂಡ ಧ್ರುವ ಸ್ಮೃತಿ, ಅದು ಚೆನ್ನಾಗಿದೆ ಅಂತಾರೆ. ಧ್ರುವ ಸ್ಮೃತಿ ಅಂತಲೂ ಹೇಳಿದ್ರಲ್ಲಿ, ನಮ್ಮ ನೆನಪು ಶಕ್ತಿ, ನಮ್ಮ ಬುದ್ಧಿಶಕ್ತಿ ಇದೆಲ್ಲ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. ಯಾವುದು? ಆಹಾರವನ್ನು ಹೊಂದ್ಕೊಂಡು. ಹಾಗಾಗಿ ಆಹಾರವನ್ನು ತಗೊಳ್ಳುವಾಗ ಸಿಕ್ಕಿದ ಹೊತ್ತಿನಲ್ಲೆಲ್ಲ ಆಹಾರ ತಗೊಳ್ಳೋದಲ್ಲ. ಎಷ್ಟು ಹೊತ್ತಿಗೆ ಆಹಾರ ತಗೊಳ್ಬೇಕು, ಎಷ್ಟು ಬಾರಿ ದಿನದಲ್ಲಿ ಆಹಾರ ತಗೊಳ್ಬೇಕು. ಎಷ್ಟು ಹೊತ್ತಿಗೆ ಆಹಾರ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ದಿನಕ್ಕೆ 2 ಬಾರಿ ಆಹಾರ ತಗೊಳ್ತಾ ಇದ್ದದ್ದು. ಚರಕ ಸಂಹಿತೆಯಲ್ಲಿ ಸುಮಾರು 3000 ವರ್ಷಗಳಷ್ಟು ಹಿಂದೆ ಬರೆಯಲ್ಪಟ್ಟ ಜಗತ್ತಿನ ಪ್ರಪ್ರಥಮ ಲಿಖಿತ ವೈದ್ಯಕೀಯ ಗ್ರಂಥ ಚರಕ ಸಂಹಿತೆ, ಭಾರತದ್ದು ಬೃಹತ್ ಗ್ರಂಥ. ಅದು 11,000ಕ್ಕೂ ಹೆಚ್ಚು ಶ್ಲೋಕ ಇದೆ ಅದರಲ್ಲಿ. ಆ ಗ್ರಂಥದಲ್ಲೇ ಸ್ಪಷ್ಟವಾಗಿ ಹೇಳಿದರು, ಒಮ್ಮೆ ಆಹಾರ ತಗೊಂಡ್ರೆ ಯೋಗಿ ಆಗಿರ್ಬೋದು, ತುಂಬ ಚೆನ್ನಾಗಿರ್ಬೋದು ಅಂತ ಹೇಳಿದರು. 2 ಬಾರಿ ಆಹಾರ ತಗೊಂಡ್ರೆ ಭೋಗಿ ಅಂತ ಹೇಳಿದರು. ಅಂದರೆ ಕಾಯಿಲೆಗಳೆಲ್ಲ ಬರ್ತದೆ ಸ್ವಲ್ಪ ಸ್ವಲ್ಪ, ಆದರೆ ಮನುಷ್ಯರು ಅಂತ ಆದಮೇಲೆ ಅಷ್ಟೊತ್ತು ತಗೊಳ್ಬೇಕು. 2 ಆಹಾರ ತಗೊಳ್ತಾರೆ ಸಾಮಾನ್ಯ ವ್ಯಕ್ತಿಗಳೆಲ್ಲ, ಬಟ್ ಕಾಯಿಲೆಗಳೆಲ್ಲ ಬರ್ತದೆ ಅಂತ ಹೇಳೋದು ಅದು ಚರಕ ಸಮಿತಿಯಲ್ಲಿ ಹೇಳಿದರು. ಅದನ್ನೇ ಇವತ್ತು ನಾವು ಕವಿವಾಣಿಗಳಾಗಿ ಕೇಳ್ತೇವೆ. ಒಮ್ಮೆ ಉಂಡ್ರೆ ಯೋಗಿ, 2 ಬಾರಿ ಉಂಡ್ರೆ ಭೋಗಿ, 3 ಬಾರಿ ಉಂಡ್ರೆ ರೋಗಿ, 4 ಬಾರಿ ಉಂಡ್ರೆ ಹೊತ್ಕೊಂಡು ಹೋಗಿ ಸ್ಮಶಾನಕ್ಕೆ ಅಂತ. ಅಂದರೆ ಮರುದಿವಸವೇ ಅಲ್ಲ, ಸ್ವಲ್ಪ ಬೇಗನೆ ಸ್ಮಶಾನಕ್ಕೆ ಹೊತ್ಕೊಂಡು ಹೋಗಬೇಕಾಗ್ತದೆ ಅಂತ ಅರ್ಥ. ಸಾವು ಬೇಗ ಬರ್ತದೆ ಅಂತ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿ ಎಷ್ಟು ಬಾರಿ ತಿಂತಾ ಇದ್ದೇವೆ. ಬೆಳಗ್ಗೆ ತಿನ್ನೋದು, ಬೆಳಗ್ಗೆ ಎದ್ದ ತಕ್ಷಣ ಬೆಡ್ನಿಂದ ಏಳಲಿಕ್ಕೆ ಗೊತ್ತಿಲ್ಲ ಹಾಸಿಗೆಯಿಂದ, ಆವಾಗಲೇ ಕಾಫಿ ಟೀ ತಗೊಳ್ಳಿಕ್ಕೆ ಆರಂಭ ಮಾಡೋದು, ಮತ್ತು ತಿಂಡಿ, ಮತ್ತು ವಾಕಿಂಗ್ ಹೋಗೋದು, ವಾಕಿಂಗ್ ಹೋಗಿ ಬಂದ ತಕ್ಷಣ ಮತ್ತೆ ತಿಂಡಿ, ವಾಕಿಂಗ್ ಹೋಗೋ ಮೊದಲೇ ಸ್ವಲ್ಪ ತಿಂಡಿ, ಆಮೇಲೆ ಅದ್ರ ಜೊತೆಗೆ ಔಷಧಗಳು, ಮಲಗಲಿಕ್ಕೆ ಔಷಧ, ಏಳಲಿಕ್ಕೆ ಔಷಧ, ನಿದ್ರೆ ಮಾಡಲಿಕ್ಕೆ ಔಷಧ, ನಿದ್ರೆ ಬರದೇ ಇರಲಿಕ್ಕೆ ಔಷಧ, ಆಹಾರ ತಿಂದದ್ದು ಜೀರ್ಣ ಆಗಲಿಕ್ಕೆ ಔಷಧ, ಹಸಿವೆ ಆಗಲಿಕ್ಕೆ ಔಷಧ, ಎಲ್ಲದಕ್ಕೂ ಔಷಧ. ಇದರ ಮಧ್ಯದಲ್ಲಿ ಮತ್ತೆ ಮತ್ತೆ ಆಹಾರ ತಗೊಳ್ತಾ ಹೋಗೋದು.
ಎಷ್ಟು ಬಾರಿ ಆಹಾರ ತಗೊಳ್ತೇವೆ ಅಂತ ಎಷ್ಟೋ ಜನರಿಗೆ ಲೆಕ್ಕವೇ ಇಲ್ಲ. 3-4 ಬಾರಿ ಅಲ್ಲ, ಎಷ್ಟೋ ಬಾರಿ ತಗೊಳ್ತಾರೆ. ಆಯುರ್ವೇದ ಸ್ಪಷ್ಟವಾಗಿ ಹೇಳಿದೆ, ಯಾಮ ಮಧ್ಯೆ ನ ಭೋಕ್ತವ್ಯಂ ಯಾಮಯುಗ್ಮಂ ನಲಂಗಯೇತ್ ಅಂತ. ಒಮ್ಮೆ ಆಹಾರ ತಗೊಂಡಾದ ಮೇಲೆ 3 ಗಂಟೆಗಳ ಕಾಲ ಆಹಾರ ತಗೊಳ್ಳಿಕ್ಕಿಲ್ಲ, ಘನ ಆಹಾರ ತಗೊಳ್ಳಿಕ್ಕಿಲ್ಲ ಅಂತ. ಯಾಮ ಅಂದರೆ 3 ಗಂಟೆ. ಯಾಮಯುಗ್ಮಂ ನಲಂಗಯೇತ್ 6 ಗಂಟೆ ಅಂದರೆ 2 ಯಾಮಕ್ಕಿಂತ ಹೆಚ್ಚು ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇರಲಿಕ್ಕಿಲ್ಲ ಅಂತ. ಹಿಂದಿನ ಕಾಲದಲ್ಲಿ ಬೆಳಗಿನ ಪ್ರಥಮ ಆಹಾರ ಸ್ವಲ್ಪ ಲೇಟಾಗಿ ತಗೊಳ್ತಾ ಇದ್ರು, 11-12 ಗಂಟೆ ಹೊತ್ತಿಗೆ ತಗೊಳ್ತಾ ಇದ್ರು. ಆಮೇಲೆ ಸಂಜೆ ಆಹಾರ, 2 ಆಹಾರ. ಹಾಗಾಗಿ ಟೈಮ್ ಅಡ್ಜಸ್ಟ್ ಮಾಡಲಿಕ್ಕೆ ಸುಲಭ ಇತ್ತು. ಈಗ ಇಂದಿನ ಕಾಲಕ್ಕೆ 3 ಆಹಾರ ಬೇಕು ಅಂತಂದರೆ ಬೆಳಗ್ಗೆ ಒಂದು 8 ಗಂಟೆ ಹೊತ್ತಿಗೆ ತೊಗೊಳ್ಬೋದು ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಒಂದು 1 ಗಂಟೆಗೆ ಆಹಾರ, ಮತ್ತು ರಾತ್ರಿ ಒಂದು 7-8 ಗಂಟೆ ಹೊತ್ತಿಗೆ ಆಹಾರ, ಇಷ್ಟೇ ತಗೊಳ್ಬೋದು. ಇವತ್ತಿನ ಕಾಲದಲ್ಲಿ ಹೆಚ್ಚು ತಗೊಳ್ಳೋದಿದ್ರೆ ಅಷ್ಟೇ ಸಾಕು. ಇದು ಅತ್ಯಂತ ಹೆಚ್ಚು. ಮತ್ತು ಪುನಃ ಸಂಜೆ ತಿಂಡಿ, ಮತ್ತು ಪುನಃ ರಾತ್ರಿ ಮಲಗಲಿಕ್ಕಾಗೋ ಏನೋ ತಿಂಡಿ, ಇದೆಲ್ಲ ಮಾಡಬೇಡಿ. ಯಾಕೆಂತೇಳಿದರೆ ಒಮ್ಮೆ ತಗೊಂಡ ಆಹಾರ ಜೀರ್ಣ ಆಗಲಿಕ್ಕೆ, ಪೂರ್ಣವಾಗಿ ಜೀರ್ಣ ಆಗಲಿಕ್ಕೆ ಎಷ್ಟು ಹೊತ್ತು ಬೇಕು ಅಂತ ವೈಜ್ಞಾನಿಕವಾಗಿ ಸಂಶೋಧನೆ ಎಲ್ಲ ಮಾಡಿ ಹಿಂದೆ ಒಮ್ಮೆ 4 ಗಂಟೆ ಅಂತ ಹೇಳಿದರು, ಮತ್ತು 3.5 ಗಂಟೆ ಅಂತ ಹೇಳಿದರು, ಅಲ್ಲಲ್ಲ 2.5 ಗಂಟೆ ಅಂತ ಹೇಳಿದರು, ಇಲ್ಲ 3 ಗಂಟೆ ಸಾಕಾಗ್ತದೆ ಅಂತ ಹೇಳಿದರು, ಮತ್ತು ಪುನಃ 4 ಗಂಟೆ ಬೇಕಾಗ್ತದೆ ಅಂತ ಹೇಳಿದರು. ಹೀಗೆಲ್ಲ ಹೇಳಿ ಕೊನೆಗೆ ಈಗ ಕೆಲವು ದಶಕಗಳಿಂದ ವಿಜ್ಞಾನಿಗಳು ಹೇಳ್ತಾ ಇರೋದೇನು ಅಂತ ಹೇಳಿದರೆ, ಒಮ್ಮೆ ತಗೊಂಡ ಆಹಾರ ಪೂರ್ಣವಾಗಿ ಜೀರ್ಣ ಆಗಲಿಕ್ಕೆ 3 ಗಂಟೆ ಬೇಕು ಅಂತ. ಹಿಂದೆ ಈ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿದ್ದೇನೋ ನೋಡಿ, ಯಾಮ ಮಧ್ಯೇನೋ ಭೋಕ್ತವ್ಯಂ, ಒಮ್ಮೆ ಆಹಾರ ತಗೊಂಡ ಮೇಲೆ 3 ಗಂಟೆ ಹೊತ್ತು ಆಹಾರ ತಗೊಳ್ಳೇಬಾರ್ದು ಅಂತ, ಘನ ಆಹಾರವನ್ನು ತಗೊಳ್ಬಾರ್ದು ಅಂತ. ಒಂದು ಮಿಕ್ಸಿ ಇದೆ ಅಂತ ಇಟ್ಕೊಳ್ಳಿ, ಮಿಕ್ಸರ್ ಇದೆ, ಅದರಲ್ಲಿ 1 kg ಗೋಧಿಯನ್ನು ನೀವು ಗ್ರೈಂಡ್ ಮಾಡ್ತಾ ಇದ್ದೀರಿ, ಅದರಲ್ಲಿ ಸುಮಾರು 1,000 ಕಾಳುಗಳಿದೆ ಅಂತ ಇಟ್ಕೊಳ್ಳಿ. ಅದನ್ನು ನೀವು ಗ್ರೈಂಡ್ ಮಾಡುವಾಗ ಒಂದು 20 ನಿಮಿಷದಲ್ಲಿ ಅದು ಪೂರ್ತಿಯಾಗಿ ಅದನ್ನು ಗ್ರೈಂಡ್ ಮಾಡಿ ಆಯಿತು. ಆಗ ಕೊನೆಗೆ 19ನೇ ನಿಮಿಷ ನೀವು ಒಂದು ಗೋಧಿ ಕಾಳನ್ನು ಅದಕ್ಕೆ ಸೇರಿಸಿದ್ರು ಕೂಡ ಅಲ್ಲಿಂದ ಮತ್ತೆ 20 ನಿಮಿಷ ಬೇಕು. ಹಾಗೆ ನಮ್ಮ ಹೊಟ್ಟೆಯಲ್ಲಿ ಕೂಡ ನಾವು ಘನ ಆಹಾರ ಸೇವಿಸಿದ ಮೇಲೆ ಸುಮಾರು ಒಂದು 2.5 ಗಂಟೆ ಆದ ತಕ್ಷಣ ಮತ್ತೆ ಪುನಃ ಒಂದು ಬಿಸ್ಕೆಟ್ ತಿಂದರೂ ಕೂಡ ಮತ್ತೆ ಅಲ್ಲಿಂದ 3 ಗಂಟೆ ಬೇಕಾಗ್ತದೆ. ಅದರಿಂದಾಗಿ ಜೀರ್ಣ ಪೂರ್ತಿ ಸರಿಯಾಗಿ ಆಗಬೇಕು ಅಂತಾದರೆ ಒಮ್ಮೆ ಆಹಾರ ತಗೊಂಡ ಮೇಲೆ 3 ಗಂಟೆ ಹೊತ್ತು ಏನೂ ತಗೊಳ್ಬೇಡಿ. 6 ಗಂಟೆಗಿಂತ ಹೆಚ್ಚು ಖಾಲಿ ಹೊಟ್ಟೆಯಲ್ಲಿರೋದು ಬೇಡ. ಸಾಮಾನ್ಯ ಇದಕ್ಕೆ ಸರಿಯಾಗಿ ನಮ್ಮ ಜೀವನವನ್ನು ರೂಢಿಸಿಕೊಂಡ್ರೆ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ನಮಸ್ಕಾರ.